ನಮಸ್ಕಾರ. ಭಾಳ ಖುಷಿ ಆಯಿತು ಸಾಂಗ್ ನೋಡಿ. ಅದಕ್ಕೆ ಮುಂಚೆ ಹಲವಾರು ಗರ್ಲ್ಸ್ ಇಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ರು, ತುಂಬ ಚೆನ್ನಾಗಿದೆ. ಬಟ್ ಒಂದು ರಿಕ್ವೆಸ್ಟ್ ಗರ್ಲ್ಸ್ ಆ್ಯಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ಗೆ ನನ್ನ ಕಡೆಯಿಂದ ಕನ್ನಡಿಗನಾಗಿ, ಫಸ್ಟು 4 ಸಾಂಗು ನಾನು ಕೇಳಿದಾಗ ತೆಲುಗು, ತಮಿಳು, ಹಿಂದಿ ಮಿಕ್ಸ್ ಇತ್ತು. ಒಂದೇ ಒಂದು ಕನ್ನಡ ಸಾಂಗ್ ಪರ್ಫಾರ್ಮೆನ್ಸ್ ಇತ್ತು. ನಾವು ಕನ್ನಡಿಗರು ಕರ್ನಾಟಕದಲ್ಲಿದ್ದೀವಿ, ಕಾಲೇಜ್ ಇರೋದು ಅಷ್ಟೇ ಕರ್ನಾಟಕದಲ್ಲಿ. ದಯವಿಟ್ಟು ರೇಷಿಯೋ ಚೇಂಜ್ ಮಾಡ್ಕೊಳ್ಳಿ, ಕನ್ನಡ ಸಾಂಗ್ ಪರ್ಫಾರ್ಮೆನ್ಸ್ ಜಾಸ್ತಿ ಇರಲಿ, ಅದರ್ ಲ್ಯಾಂಗ್ವೇಜ್ ಅಮ್ಮ ಇರಲಿ ಅಂತ ಒಂದು ಅಂಬಲ್ ರಿಕ್ವೆಸ್ಟ್ ಅಷ್ಟೇ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಫೇವ್ರೇಟ್ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಸಂಭ್ರಮ್ ಸರ್. ಮುಸ್ಸಂಜೆ ಮಾತಾಗಲಿ, ಅವ್ರದ್ದು ಎಲ್ಲ ಆಲ್ಬಮ್ಬು ಅವ್ರದ್ದೇ ಆದಂಥ ಸ್ಟೈಲ್ ಇರುತ್ತೆ, ಸೂಪರ್. ಹಾಗೆ ಇಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಉಷಾ ಪಾಟೀಲ್ ಅವರು ಆ್ಯಂಡ್ ಕಿರಣ್ ಅವ್ರ ಶ್ರಮನ ನಾನು ಸಾಕಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀನಿ. ನಾನು ಸ್ಟಾರ್ ಆಗಿ ನಿಲ್ಲಬೇಕು ಅಂತ ಅವರಿಂದ ಉಷಾ ಅವರಿದ್ದಾರೆ, ನಿರ್ಮಾಪಕರಿದ್ದಾರೆ. ಸರ್ ಒಂದು ಹೇಳ್ತೀನಿ, ಡಿ ಬಾಸ್ ಅವರು ಬಂದಿದ್ದು 0 ಇಂದನೇ, ಧ್ರುವ ಸರ್ಜಾ ಅವ್ರು ಬಂದಿರೋ 0 ಇಂದನೇ, ಸುದೀಪ್ ಅವ್ರು ಬಂದಿರೋ 0 ಇಂದನೇ, ಯಶ್ ಅವ್ರು ಬಂದಿರೋ 0 ಇಂದನೇ. ಸರ್ ನಿಮ್ದು ಇವತ್ತು ಸ್ಟಾರ್ಟ್ ಆಗ್ತಾ ಇದೆ, ಇವತ್ತಿಂದ ಅಂತ ಅಂದ್ಕೊಳ್ಳಿ, ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಲೈಫ್ ಸ್ಟೋರಿಯಿಂದನೇ. ಒಳ್ಳೇದಾಗಲಿ ಸರ್. ಹಲವಾರು ನಿರ್ದೇಶಕರುಗಳು ನಿಮ್ಮ ಜೊತೆ ಕೆಲಸ ಮಾಡಿ, ನಾವು ವೆಯ್ಟಿಂಗಲ್ಲಿ ಇರ್ತೀವಿ, ನಾವು ನಿಮ್ಮ ಜೊತೆ ಕೆಲಸ ಮಾಡ್ತೀವಿ. ಹಾಗೆ ನಿರ್ಮಾಪಕರು, ಅನ್ನದಾತರು, ಎಷ್ಟೋ ನಿಂತು ಇವತ್ತು ನಾವು ಕೂತೀವಿ ನೆರಳಲ್ಲಿ ಅಂತ ಹೇಳಿದ್ರೆ ಆ ಪೆಂಡಲ್ ಹಾಕಿರೋದು ಅವರೇನೆ. ನಿರ್ಮಾಪಕರು ಅಂದಮೇಲೆ ಪ್ರತಿಯೊಬ್ಬರು ನಾವು ತಗೊಳ್ಳೋ ಮೊಬೈಲ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ನಮ್ಮ ಲೈಫ್ ಸ್ಟೈಲ್ ಆಗ್ಬೋದು, ಪ್ರೊಡಕ್ಷನ್ ಆಗ್ಬೋದು, ಮಗು ಥರ ನೋಡ್ಕೋತಾರೆ ನಿರ್ಮಾಪಕರು. ಅವ್ರು ಗೆಲ್ಲಬೇಕು, ಅವ್ರ ಗೆದ್ರೇ ಎಲ್ಲ. ಸೊ ಅವ್ರಿಗೆ ಒಳ್ಳೇದಾಗಬೇಕು. ಇನ್ನು ಕಾಂತ ಅವರು ನನ್ನ ನಿರ್ದೇಶಕರ ಅಂದಮೇಲೆ ಅವರು ಕಷ್ಟ ನಮ್ಗೆ ಗೊತ್ತಾಗ್ತಿರುತ್ತೆ. ಬಟ್ ತುಂಬಾ ಒಂದು ಪ್ಯಾಷನೇಟ್ ಆದಂಥ ಒಂದು ಕೊರಿಯೋಗ್ರಫಿ ಇದೆ ಸರ್. ನಿಮ್ಮ ಒಂದು ಐಡಿಯಾಸ್ಗಳು ಚೆನ್ನಾಗಿದೆ. ಓವರಾಲ್ ಈ ಸಿನಿಮಾ ಬಂದಾಗ ದಯವಿಟ್ಟು ಈಗ ಸಾಂಗ್ ನೋಡ್ಕೊಂಡು ಹೋಗೋದಲ್ಲ, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ, ದೊಡ್ಡ ಮಟ್ಟಕ್ಕೆ ಗೆಲ್ಲಿಸಿ. ಇತ್ತೀಚೆಗೆ ನಮ್ಮ ಡಿ ಬಾಸ್ ಅವರ ಡೆವಿಲ್ ಸಿನಿಮಾ ಗೆಲ್ತು, ಸೂಪ್ರಮ್ಸ್ ಸಿನಿಮಾ ಗೆಲ್ತು, ಹಾಗೆ ರಕಾಶ್ ಬೋರದೋಳ್ರು ದೆನ್ ಕಲ್ಟ್ ಸಿನಿಮಾ ಗೆದ್ದಿದೆ, ಲ್ಯಾಂಡ್ರಾಯ್ಡ್ ಸಿನಿಮಾ ಗೆದ್ದಿದೆ. ಎಲ್ಲ ಗೆದ್ದಿರೋ ಸಿನಿಮಾಗೆ ಲೈಫ್ ಸ್ಟೋರಿ ಸಿನಿಮಾ ಸೇರ್ಕೊಳ್ಳಿ, ದೊಡ್ಡ ಮಟ್ಟಕ್ಕೆ ಇಟ್ಟಾಗಲಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಸೊ ಮಚ್. ನಾನು ಕರ್ಸಿದ್ದಕ್ಕೆ ಋಷ್ ಅವರೇ, ಥ್ಯಾಂಕ್ ಯು ಸೊ ಮಚ್.